ಜೈ ಹಿಂದ್ ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗಾಗಿಯೇ ಒಂದು ವಿಶೇಷವಾದ ಸೆಷನ್ ತಗೊಂಡು ಬಂದಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಅಗ್ರಿಮೆಂಟ್ಸ್ ಅಂಡ್ MOUs 2026 2026 ಜನವರಿಯಿಂದ 2026 ಜುಲೈವರೆಗಿನ ಪ್ರಮುಖ ಅಗ್ರಿಮೆಂಟ್ಗಳು, ಭಾರತ ಬೇರೆ ಬೇರೆ ದೇಶಗಳ ಜೊತೆಗೆ ಮಾಡಿಕೊಂಡಂತಹ ಅಗ್ರಿಮೆಂಟ್ಗಳು ಮತ್ತು ಭಾರತದ ಒಳಗಡೆ ಬೇರೆ ಬೇರೆ ರಾಜ್ಯದ ನಡುವೆ ಆದಂತಹ ಅಗ್ರಿಮೆಂಟ್ಗಳು, ಬೇರೆ ಬೇರೆ ಕಂಪನಿಗಳ ಜೊತೆ ಆದಂತಹ ಅಗ್ರಿಮೆಂಟ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಸೊ ಇವತ್ತಿನ ವಿಡಿಯೋದಲ್ಲಿ 40 ಪ್ರಮುಖ ಅಗ್ರಿಮೆಂಟ್ಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ಭಾರತೀಯ ತಂತ್ರಜ್ಞಾನ ಸಂಸ್ಥೆ IIT ಬಾಂಬೆ AI ಉತ್ಪಾದನಾ ಕೇಂದ್ರವನ್ನು ಸ್ಥಾಪಿಸಲು ಯಾವ ಯೂನಿವರ್ಸಿಟಿ ಜೊತೆಗೆ ತಿಳುವಳಿಕೆ ಒಪ್ಪಂದ MOUಗೆ ಸಹಿ ಹಾಕಿದೆ? ಸ್ನೇಹಿತರೆ, ಇದು ಅಗ್ರಿಮೆಂಟ್. MOU ಅಂದರೆ ಅಗ್ರಿಮೆಂಟ್ ಅಂತೇಳಿ. MOU ಮೀನ್ಸ್ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತೇಳಿ. ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಒಂದು ಅಗ್ರಿಮೆಂಟ್ ಪತ್ರ ಅನ್ನುವಂಥ ಅರ್ಥ ಕೂಡ ಅಂಡರ್ಸ್ಟ್ಯಾಂಡಿಂಗ್ ನಾವು ಅರ್ಥೈಸ್ಕೊಳ್ಬೋದು. MOU ಮೀನ್ಸ್ ಅಗ್ರಿಮೆಂಟ್ ಅಂತಲೇ ಅರ್ಥ ಆಗುತ್ತೆ. ಸೊ ಯಾವ ಒಂದು ಯೂನಿವರ್ಸಿಟಿ ಜೊತೆಗೆ ಈ ತಿಳುವಳಿಕೆ ಒಪ್ಪಂದಕ್ಕೆ IIT ಬಾಂಬೆ AI ಉತ್ಪಾದನಾ ಕೇಂದ್ರವನ್ನು ಸ್ಥಾಪಿಸುವ ವಿಷಯವಾಗಿ ಸಹಿ ಹಾಕಿದೆ ಅಂತ ಪ್ರಶ್ನೆ. ಸರಿಯಾದ ಉತ್ತರ ಕೊಲಂಬಿಯಾ ಯೂನಿವರ್ಸಿಟಿ ಜೊತೆಗೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಕೊಲಂಬಿಯಾ ಯೂನಿವರ್ಸಿಟಿ ಜೊತೆಗೆ IIT ಬಾಂಬೆ AI ಉತ್ಪಾದನಾ ಕೇಂದ್ರವನ್ನು ಸ್ಥಾಪಿಸುವುದಕ್ಕೆ ಒಂದು MOUಗೆ ಅಗ್ರಿಮೆಂಟ್ಗೆ ಸಹಿ ಹಾಕಿದೆ. ರಫೇಲ್ ವಿಮಾನಗಳಲ್ಲಿ ಬಳಸುವ ಹ್ಯಾಮರ್ ಎನ್ನುವಂತಹ ನಿಖರ ಮಾರ್ಗದರ್ಶಿ ಶಸ್ತ್ರಾಸ್ತ್ರಗಳ ಸ್ಥಳೀಯ ಉತ್ಪಾದನೆಗಾಗಿ ಭಾರತ ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದ ಉತ್ತರ ಫ್ರಾನ್ಸ್. ಸ್ನೇಹಿತರೆ, ಏನಿದು ಹ್ಯಾಮರ್ ಅಂತ ಕೇಳಿದ್ರೆ, ಇದು ರಫೇಲ್ ಯುದ್ಧ ವಿಮಾನದಲ್ಲಿ ಬಳಸಲಾಗುವಂಥ ಒಂದು ವಿಶಿಷ್ಟವಾದ ಒಂದು ಟೆಕ್ನಾಲಜಿ. ಆ್ಯಕ್ಚುಲಿ ಹ್ಯಾಮರ್ ಅನ್ನುವಂತಹ ವರ್ಡಲ್ಲೇ ಅದರ ಅರ್ಥ ಇದೆ. ಸೊ ಹ್ಯಾಮರ್ ಅಂದರೆ ಏನು ಕೇಳಿದ್ರೆ, ಹೈಲಿ ಎಸೈಲ್ ಮಾಡ್ಯುಲರ್ ಮ್ಯುನಿಷನ್ ಎಕ್ಸ್ಟೆಂಡೆಡ್ ರೇಂಜ್ ಅಂತೇಳಿ. ಹೈಲಿ ಎಸೈಲ್ ಮಾಡ್ಯುಲರ್ ಮ್ಯುನಿಷನ್ ಎಕ್ಸ್ಟೆಂಡೆಡ್ ರೇಂಜ್ ಅಂತೇಳಿ. ಇದು ವಿಶೇಷವಾಗಿ ರಫೇಲ್ ಯುದ್ಧ ವಿಮಾನಗಳಲ್ಲಿ ಈ ಒಂದು ಟೆಕ್ನಾಲಜಿಯನ್ನು ಬಳಸಲಾಗುತ್ತೆ. ಸೊ ಭಾರತದ BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತು ಫ್ರಾನ್ಸ್ನ ಸ್ಯಾಫ್ರಾನ್ ಎನ್ನುವಂತಹ ಕಂಪನಿ ನಡುವೆ ಈ ಒಪ್ಪಂದ ಆಗಿದ್ದು, ಏನು ಒಪ್ಪಂದ ಕೇಳಿದ್ರೆ, ರಫೇಲ್ ವಿಮಾನಗಳಲ್ಲಿ ಬಳಸುವ ಹ್ಯಾಮರ್ ಎನ್ನುವಂತಹ ನಿಖರ ಮಾರ್ಗದರ್ಶಿ ಶಸ್ತ್ರಾಸ್ತ್ರಗಳ ಸ್ಥಳೀಯ ಉತ್ಪಾದನೆ, ಭಾರತದಲ್ಲಿ ಉತ್ಪಾದನೆ ಮಾಡೋದಕ್ಕೆ. ಭಾರತವು ವಿಶ್ವಸಂಸ್ಥೆಯ ವಿಶ್ವ ಆಹಾರ ಕಾರ್ಯಕ್ರಮ WFP ಇದರ ಜೊತೆಗೆ ಎಷ್ಟು ವರ್ಷಗಳ ಕಾಲ ಅಕ್ಕಿ ಪೂರೈಕೆಯ ಬಗ್ಗೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದ ಉತ್ತರ 5 ವರ್ಷಗಳವರೆಗೆ. ನೋಡಿ, ಭಾರತದ FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದೆಯಲ್ಲ, ಸೊ ಇದು ಸಹಿ ಹಾಕಿರುವಂಥದ್ದು. ಭಾರತದ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ 2 ಲಕ್ಷ ಮೆಟ್ರಿಕ್ ಟನ್ಗಳವರೆಗೆ 2 ಲಕ್ಷ ಮೆಟ್ರಿಕ್ ಟನ್ಗಳವರೆಗೆ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಯಾವುದೇ ಸಂದರ್ಭದಲ್ಲಿ ಬರಗಾಲ, ಭೀಕರ ಸಮಸ್ಯೆಗಳು ಉಂಟಾದಾಗ ಭಾರತದಿಂದ 2 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಪೂರೈಸುವ ಸಂಬಂಧ WFP ಯೊಂದಿಗೆ ಭಾರತ, ವಿಶ್ವ ಆಹಾರ ಕಾರ್ಯಕ್ರಮದೊಂದಿಗೆ ಭಾರತ ಒಂದು ಅಂಡರ್ಸ್ಟ್ಯಾಂಡಿಂಗ್, ಒಂದು ಅಗ್ರಿಮೆಂಟ್ ಮಾಡಿಕೊಂಡಿದೆ. ಇಂಡಿಯಾ AI ಶೃಂಗಸಭೆ 2026 ಸಂದರ್ಭದಲ್ಲಿ ಯಾವ ಕಂಪನಿಯು $15 ಬಿಲಿಯನ್ US ಇಂಡಿಯಾ ಕನೆಕ್ಟ್ ಸಬ್ಸಿ ಕೇಬಲ್ ಉಪಕ್ರಮವನ್ನು ಘೋಷಿಸಿದೆ? ನೋಡಿ, ಯಾವ ಒಂದು ಸಂದರ್ಭದಲ್ಲಿ ಇಂಡಿಯಾ AI ಸಮಿಟ್ ಶೃಂಗಸಭೆ 2026 ಅಲ್ಲಿ ಸೊ US ಇಂಡಿಯಾ ಕನೆಕ್ಟ್ ಎನ್ನುವಂತಹ ಸಬ್ಸಿ ಕೇಬಲ್ ಉಪಕ್ರಮವನ್ನು ಘೋಷಿಸಿರುವಂತಹ ಕಂಪನಿ ಎಷ್ಟು ಘೋಷಣೆ ಮಾಡಿದ್ದು? $15 ಬಿಲಿಯನ್. ಸೊ ಯಾವ ಕಂಪನಿ ಕೇಳಿದ್ರೆ ಸರಿಯಾದ ಉತ್ತರ ಗೂಗಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಏನಿದು ಕೇಳಿದ್ರೆ, ಡಿಜಿಟಲ್ ಆ್ಯಂಡ್ AI ಕನೆಕ್ಟಿವಿಟಿಯನ್ನು ಸದೃಢ ಮಾಡುವ ಉದ್ದೇಶದಿಂದ ಈ ಒಂದು US ಕನೆಕ್ಟ್ ಇಂಡಿಯಾ ಎನ್ನುವಂಥ ಸಬ್ಸಿ ಕೇಬಲ್ ಉಪಕ್ರಮವನ್ನು ಘೋಷಣೆ ಮಾಡಿರೋದು. ಏನಕ್ಕೋಸ್ಕರ? ಡಿಜಿಟಲ್ ಆ್ಯಂಡ್ AI ಕನೆಕ್ಷನ್ ಸದೃಢ ಮಾಡುವ ಉದ್ದೇಶದಿಂದ, ಅದನ್ನು ಗಟ್ಟಿಗೊಳಿಸುವಂಥ ಉದ್ದೇಶದಿಂದ.
ಕಾರ್ಖಾನೆಯನ್ನು ನಿರ್ಮಿಸಲು L&T ಯಾವ ಕಂಪನಿಯೊಂದಿಗೆ ಪಾಲುದಾರಿಕೆ ಹೊಂದಿದೆ? ಯಾವ ಕಾರ್ಖಾನೆ ಅನ್ನೋದು ಪ್ರಶ್ನೆ ಬರುತ್ತೆ. ಸೊ ಮೊದಲಿಗೆ ನೋಟ್ ಮಾಡ್ಕೊಳ್ಳಿ, ಯಾವ ಕಾರ್ಖಾನೆ ಕೇಳಿದ್ರೆ ಗಿಗಾವ್ಯಾಟ್ ಸ್ಕೇಲ್ AI ಫ್ಯಾಕ್ಟರಿ ಅಂತೇಳಿ. ಗಿಗಾವ್ಯಾಟ್ ಸ್ಕೇಲ್ AI ಫ್ಯಾಕ್ಟರಿ. ಸೊ ಫ್ಯಾಕ್ಟರಿ ಅನ್ನೋದೇನಂತ ಗೊತ್ತಾಯ್ತು. ಸೊ ಗಿಗಾವ್ಯಾಟ್ ಸ್ಕೇಲ್ AI ಫ್ಯಾಕ್ಟರಿಯನ್ನು ನಿರ್ಮಿಸಲು L&T ಲಾರ್ಸನ್ ಅಂಡ್ ಟೂಬ್ರೋ ಕಂಪನಿ ಯಾವ ಕಂಪನಿಯೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ, ಒಂದು ಅಗ್ರಿಮೆಂಟ್ ಮಾಡಿಕೊಂಡಿದೆ? ಸರಿಯಾದ ಉತ್ತರ ಎನ್ವಿಡಿಯಾ ಎನ್ನುವಂಥ ಕಂಪನಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎನ್ವಿಡಿಯಾ ಅನ್ನುವಂಥ ಕಂಪನಿ. ಭಾರತವು ಡಿಜಿಲಾಕರ್ ಪೈಲಟ್ ಯೋಜನೆಯನ್ನು ಪ್ರಾರಂಭಿಸಲು ಯಾವ ಆಫ್ರಿಕನ್ ಕಂಟ್ರಿ ಜೊತೆಗೆ ಒಂದು ಅಗ್ರಿಮೆಂಟ್ಗೆ ಸಹಿ ಹಾಕಿದೆ? ಸರಿಯಾದ ಉತ್ತರ ಕೀನಿಯಾದ ಜೊತೆಗೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತವು ತನ್ನ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ SPR ಅಂದ್ರೆ ಏನು ನೋಟ್ ಮಾಡ್ಕೊಳ್ಳಿ. ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್, ಇದರಲ್ಲಿ 30 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ಸಂಗ್ರಹಿಸಲು ಮೇ 26ರಲ್ಲಿ ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು? ಸರಿ ಉತ್ತರ UAE ಜೊತೆಗೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆಗೆ ಈ ಒಂದು ಸಮझौताಕ್ಕೆ, ಈ ಒಂದು ಅಗ್ರಿಮೆಂಟ್ಗೆ ಸಹಿ ಹಾಕಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇಸ್ರೋದ ಮುಂಬರುವಂತಹ ವೀನಸ್ ಆರ್ಬಿಟರ್ ಮಿಷನ್, ಅದರ ಹೆಸರು ಶುಕ್ರಯಾನ್ 1 ಅಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಇಸ್ರೋದ ಮುಂಬರುವಂತಹ ವೀನಸ್ ಆರ್ಬಿಟರ್ ಮಿಷನ್ ಹೆಸರೇನು ಕೇಳಿದ್ರೆ ಶುಕ್ರಯಾನ್. ನೋಟ್ ಮಾಡ್ಕೊಳ್ಳಿ. ಈ ಶುಕ್ರಯಾನ್ಗಾಗಿ ಭಾರತ ಮೇ 2026ರಲ್ಲಿ ಯಾವ ದೇಶದ ಜೊತೆಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದ ಉತ್ತರ ಸ್ವೀಡನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗುಜರಾತ್ನ ಕಲ್ಪಸರ್ ಯೋಜನೆಯ ಕೆಲಸವನ್ನು ವೇಗ ಮಾಡೋದಕ್ಕೆ, ಸ್ಪೀಡ್ ಮಾಡೋದಕ್ಕೆ ಭಾರತ ಮೇ 2026ರಲ್ಲಿ ಯಾವ ದೇಶದ ಜೊತೆಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದ ಉತ್ತರ ನೆದರ್ಲ್ಯಾಂಡ್ಸ್ ಜೊತೆಗೆ. ಏನಿದು ಕಲ್ಪಸರ್ ಯೋಜನೆ ಅಂತ ಕೇಳಿದ್ರೆ, ಕಲ್ಪಸರ್ ಯೋಜನೆ ಅಂದರೆ ಕಂಬತ್ಕಾರಿಯಲ್ಲಿ, ಗುಜರಾತ್ನ ಕಂಬತ್ಕಾರಿಯಲ್ಲಿ ಒಂದು ವಿಶೇಷವಾದ ಸೇತುವೆ ರೀತಿಯ ಒಂದು ಡ್ಯಾಮ್ ರೀತಿಯ ಒಂದು ರಚನೆಯನ್ನು ಮಾಡುವಂಥದ್ದು, ಸಮುದ್ರದಲ್ಲಿ ಸಿಹಿ ನೀರಿನ ಜಲಾಶಯ ಮಾಡುವಂಥದ್ದು. ಸಮುದ್ರದಲ್ಲಿ ಸಿಹಿ ನೀರಿನ ಜಲಾಶಯ ಮಾಡುವಂಥದ್ದು. 30 ಕಿಲೋಮೀಟರ್ ವರೆಗೆ ಈ ಒಂದು ವಿಸ್ತಾರದಲ್ಲಿ ಈ ಒಂದು ಜಲಾಶಯ ಮಾಡುವಂಥ ಉದ್ದೇಶ ಹೊಂದಿದೆ. ಸೊ 114 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸಲು ಕೇಂದ್ರ ಸರ್ಕಾರ 3.25 ಲಕ್ಷ ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಒಪ್ಪಂದವನ್ನು ಯಾವ ದೇಶದಿಂದ ಅನುಮೋದಿಸಿದೆ? ಸರಿ ಉತ್ತರ ಫ್ರಾನ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತವು ಯಾವ ದೇಶದೊಂದಿಗೆ $2.6 ಬಿಲಿಯನ್ ಯುರೇನಿಯಂ ಪೂರೈಕೆ ಒಪ್ಪಂದ ಮತ್ತು ನಿರ್ಣಾಯಕ ಖನಿಜಗಳ ಸಹಕಾರಕ್ಕೆ ಸಹಿ ಹಾಕಿತು? ಸರಿಯಾದ ಉತ್ತರ ಕೆನಡಾ. ಸೊ ಇದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅವರು ಹಾಗೂ ಕೆನಡಾದ ಪ್ರೈಮ್ ಮಿನಿಸ್ಟರ್ ಮಾರ್ಕ್ ಕಾರ್ನಿ, ನೋಟ್ ಮಾಡ್ಕೊಳ್ಳಿ, ಕೆನಡಾ PM ಯಾರು ಕೇಳಿದ್ರೆ ಮಾರ್ಕ್ ಕಾರ್ನಿ ನಡುವೆ ನಡೆದಂಥ ಒಪ್ಪಂದ ಇದು. ಮಾರ್ಕ್ ಕಾರ್ನಿ ಅವರ ನಡುವೆ ಈ ಒಂದು ಒಪ್ಪಂದ ಆಗುತ್ತೆ. ಇದರ ವಿಶೇಷತೆ ಏನು ಕೇಳಿದ್ರೆ ಕೆಮೆಕೋ ಮತ್ತು ಭಾರತದ ಪಶ್ಚಿಮ ಊರ್ಜಾ ವಿಭಾಗದಲ್ಲಿ ಈ ಒಂದು ಒಪ್ಪಂದಕ್ಕೆ ಸಹಿ ಆಗಿರುವಂಥದ್ದು. ಮೀನುಗಾರಿಕೆ ಮತ್ತು ಜಲಚರ ಸಾಕಣೆಯಲ್ಲಿ ಸಹಕಾರಕ್ಕಾಗಿ ಭಾರತ ಯಾವ ದೇಶದೊಂದಿಗೆ ಮಹತ್ವದ ಅಗ್ರಿಮೆಂಟ್ಗೆ ಸಹಿ ಹಾಕಿದೆ? ಸರಿ ಉತ್ತರ ಇಸ್ರೇಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇಸ್ರೇಲ್ನ ವಿದೇಶಾಂಗ ಸಚಿವರಾದಂತಹ AV ಡಿಕ್ಟರ್ ಮತ್ತು ಭಾರತದ ವಿದೇಶಾಂಗ ಸಚಿವರಾದ S ಜೈಶಂಕರ್ ನಡುವೆ ಈ ಒಂದು ಒಪ್ಪಂದ ಆಗಿರುವಂಥದ್ದು, ವಿಶೇಷವಾಗಿ ಸೈನ್ ಮಾಡಿದ್ದು. ಸೊ ಏನಿದು ಕೇಳಿದ್ರೆ, ಮೀನುಗಾರಿಕೆ ಮತ್ತು ಜಲಚರ ಸಾಕಣೆಯಲ್ಲಿ ಸಹಕಾರಕ್ಕಾಗಿ ಅಂತ ಕೇಳಿದ್ರೆ ಜಲ ಕೃಷಿಯನ್ನು ಹೆಚ್ಚು ಮಾಡೋದಕ್ಕೆ, ಅಂದರೆ ಮೀನುಗಾರಿಕೆಗೆ ಹೆಚ್ಚಿನ ಒತ್ತನ್ನು ನೀಡುವ ಉದ್ದೇಶದಿಂದ ಈ ಒಪ್ಪಂದಕ್ಕೆ ಸಹಿ ಮಾಡಲಾಗಿದೆ. ವಿಶ್ವ ಬ್ಯಾಂಕ್ ಭಾರತದ ಯಾವ ರಾಜ್ಯದ ವಾತಾವರಣದ ಗಾಳಿಯ ಸುಧಾರಣೆಗಾಗಿ $299.66 ಮಿಲಿಯನ್ ಹಣವನ್ನು ನೀಡ್ತಾ ಇದೆ? ಸರಿಯಾದ ಉತ್ತರ ಉತ್ತರ ಪ್ರದೇಶ್.
ಇದು ಸಾಲದ ರೂಪದಲ್ಲಿ ನೀಡ್ತಾ ಇರುವಂತಹ ಹಣವಾಗಿದೆ. ಭಾರತದಲ್ಲಿ ಬಾಲ್ಯದ ಸ್ಥೂಲಕಾಯತೆಯನ್ನ ಸಮಸ್ಯೆಯನ್ನು ನಿಭಾಯಿಸಲು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಫೌಂಡೇಶನ್ ಯಾವ ಸಂಸ್ಥೆಯೊಂದಿಗೆ ಪಾಲುದಾರಿಕೆ ಹೊಂದಿದೆ? ಸರಿ ಉತ್ತರ ನೋವಾ ನಾರ್ಡಿಕ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋವಾ ನಾರ್ಡಿಕ್ಸ್. ನೋವಾ ನಾರ್ಡಿಕ್ಸ್ ಅನ್ನೋದು ಒಂದು ಪ್ರಪಂಚದಲ್ಲಿ ಒಂದು ಗುರುತಿಸಿಕೊಂಡಿರುವ ಕಂಪನಿ. ಇದು ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ ಸ್ಥೂಲಕಾಯದ ಸಮಸ್ಯೆಯನ್ನು ನಿವಾರಿಸುವಲ್ಲಿ ಹೋರಾಟ ಮಾಡುತ್ತೆ. ಸೊ ಇದರ ವಿಶೇಷ ಉದ್ದೇಶ ಏನು ಕೇಳಿದ್ರೆ ಮಕ್ಕಳಲ್ಲಿ ಆಹಾರದ ಅರಿವು ಮೂಡಿಸುವಂಥದ್ದು. ಅರಿವು ಮೂಡಿಸಲು ನೋಡಿ, ನಿಮಗೆ ಗೊತ್ತಿರಲಿ, ಈ ಸ್ಥೂಲಕಾಯ ಒಂದು ಇಂಡೆಕ್ಸ್ ಇದೆಯಲ್ಲ, ಇದರಲ್ಲಿ ಫಸ್ಟ್ ಪ್ಲೇಸಲ್ಲಿ ಚೈನಾ ಇದ್ದರೆ ಸೆಕೆಂಡ್ ಪ್ಲೇಸಲ್ಲಿ ಭಾರತ ಇದೆ. ಅಂದರೆ ಭಾರತದಲ್ಲಿ ಕೂಡ ಚಿಕ್ಕ ಮಕ್ಕಳು ತುಂಬ ಸ್ಥೂಲಕಾಯವನ್ನು ಆಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಅತಿಯಾದ ಜಂಕ್ ಫುಡ್ಗಳು, ಅತಿಯಾದ ಎಣ್ಣೆ ಕರಿದ ಪದಾರ್ಥಗಳನ್ನು ತಿನ್ನುವಂಥದ್ದು. ಹಾಗಾಗಿ ಈ WHO ಫೌಂಡೇಶನ್ ಮೂಲಕ ಮಕ್ಕಳಲ್ಲಿ ವಿಶಿಷ್ಟವಾಗಿ ಆಹಾರದ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದು. 15ನೇ ಶತಮಾನದ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಪ್ರಬಂಧನ್ ದೇವಾಲಯ ಸಂಕೀರ್ಣಲು, ಪ್ರಬಂಧನ್ ಟೆಂಪಲ್ ಕಾಂಪ್ಲೆಕ್ಸ್ ಇದು. ಇದರ ಪುನಃಸ್ಥಾಪನೆಗಾಗಿ ಭಾರತ ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿ ಉತ್ತರ ಇಂಡೋನೇಷ್ಯಾದ ಜೊತೆಗೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದೇವಾಲಯ ಯಾವುದು? ಪ್ರಂಬನನ್ ದೇವಾಲಯ. ರಸ್ತೆಗಳು ಮತ್ತು ಕಟ್ಟಡಗಳ ಮೇಲೆ ಹೊಗೆಯನ್ನು ತಿನ್ನುವಂಥ, ಅಂದರೆ ಫಾಗ್ ಅಂತ ನಾವು ಏನು ಕರಿತೀವಲ್ಲ, ಸೊ ಈ ಫಾಗ್ ಸ್ಮಾಗ್ ಈಟಿಂಗ್ ಅಂತ ನಾವೇನು ಕರಿತೀವಿ, ಸ್ಮಾಗ್ ಈಟಿಂಗ್. ಸೊ ಈ ಸ್ಮಾಗ್ ಈಟಿಂಗ್ಗಳ ವಿದ್ಯುಜ್ಜನಕ ಲೇಪನವನ್ನು ಪರೀಕ್ಷಿಸಲು ದೆಹಲಿ ಗೌರ್ಮೆಂಟ್ ಯಾವ ಸಂಸ್ಥೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದ ಉತ್ತರ IIT ಮಡ್ರಾಸ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಭಾರತದ ಯಾವ ರಾಜ್ಯವು ತನ್ನ ದೂರದ ಪ್ರದೇಶಗಳಿಗೆ ಹೆಚ್ಚಿನ ವೇಗದ ಇಂಟರ್ನೆಟ್ ಸಂಪರ್ಕ ಒದಗಿಸಲು ಸ್ಟಾರ್ಲಿಂಕ್ ಇಂಡಿಯಾ ಜೊತೆಗೆ ಪಾಲುದಾರಿಕೆಯನ್ನು ಹೊಂದಿದೆ? ಸರಿಯಾದ ಉತ್ತರ ಮೇಘಾಲಯ ರಾಜ್ಯ. ಮೇಘಾಲಯದಲ್ಲಿ ತುಂಬ ಗುಡ್ಡಗಾಡು ಪ್ರದೇಶ ಇರೋದ್ರಿಂದ ಇಂಟರ್ನೆಟ್ ಕನೆಕ್ಟಿವಿಟಿ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಮೇಘಾಲಯ ಸ್ಟೇಟ್ ಗೌರ್ಮೆಂಟ್ ಸ್ಟಾರ್ಲಿಂಕ್ ಎನ್ನುವಂಥ ಕಂಪನಿ ಜೊತೆಗೆ ಪಾಲುದಾರಿಕೆ ಹೊಂದಿದೆ. ಭಾರತೀಯ ಸೇನೆಗೆ ಸ್ಥಳೀಯ ಮೌಂಟೇನ್ ರಾಡಾರ್ಗಳ ಪೂರೈಕೆಗಾಗಿ ರಕ್ಷಣಾ ಸಚಿವಾಲಯ ಯಾವ ಕಂಪನಿ ಜೊತೆಗೆ 1950 ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿ ಉತ್ತರ BEL, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಏನಿದು ಒಪ್ಪಂದ? ಭಾರತೀಯ ಸೇನೆಗೆ ಸ್ಥಳೀಯ ಮೌಂಟೇನ್ ರಾಡಾರ್ಗಳ ಪೂರೈಕೆಗಾಗಿ ರಕ್ಷಣಾ ಸಚಿವಾಲಯದ ಒಪ್ಪಂದ ಆಗಿದೆ ಇದು. ಏಪ್ರಿಲ್ 2026ರಲ್ಲಿ ಯಾವ ದೇಶದೊಂದಿಗೆ ಭಾರತ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ ಸಪೋರ್ಟ್ RELOS, ಏನು RELOS ಅಂದರೆ ನೋಟ್ ಮಾಡ್ಕೊಳ್ಳಿ, ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ಸ್ ಸಪೋರ್ಟ್ ಒಪ್ಪಂದವು ಸಂಪೂರ್ಣವಾಗಿ ಜಾರಿಗೆ ಬಂದಿತು? ಸರಿಯಾದ ಉತ್ತರ ರಷ್ಯಾದ ಜೊತೆಗೆ. ಏನಿದು ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ ಸಪೋರ್ಟ್ ಅಂತ ಕೇಳಿದ್ರೆ, ರಷ್ಯಾ ಮತ್ತು ಭಾರತಕ್ಕೆ ಯಾವುದೇ ದೇಶಕ್ಕೆ ಸಮಸ್ಯೆ ಬಂದರೂ ಕೂಡ 3,000ವರೆಗೆ ಸೈನಿಕರ ಸಹಾಯ ಮಾಡುವಂಥದ್ದು. ಸೈನ್ಯದ ಸಹಾಯ, ಅದು ಭೂಕಂಪ ಆಗಿರ್ಬೋದು, ನೆರೆ ಆಗಿರ್ಬೋದು, ಈ ರೀತಿ ಪ್ರಕೃತಿ ವಿಕೋಪಗಳು ಮತ್ತು ಬೇರೆ ದೇಶದ ಆಕ್ರಮಣದ ಸಂದರ್ಭದಲ್ಲಿ ಕೂಡ. ಮೇ 2026ರಲ್ಲಿ PM ಶ್ರೀ ಶಾಲಾ ಯೋಜನೆಯನ್ನು ಜಾರಿಗೆ ತರಲು ಯಾವ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದೊಂದಿಗೆ MOU, ಏನು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿ ಹಾಕ್ತು? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಆ್ಯಕ್ಚುಲಿ NEP 2020 ಪ್ರಕಾರ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಪ್ರಕಾರ ತುಂಬ ಶಿಕ್ಷಣಕ್ಕೆ ಒತ್ತು ಕೊಡುವ ಉದ್ದೇಶದಿಂದ PM ಶ್ರೀ ಸ್ಕೂಲ್ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. PM ಶ್ರೀ ಅಂದರೆ ಪ್ರೈಮ್ ಮಿನಿಸ್ಟರ್ ನಿಮ್ಮ ಊರುಗಳಲ್ಲೂ ಕೂಡ, ತಾಲೂಕುಗಳಲ್ಲೂ ಕೂಡ ಇರ್ಬೋದು, ತುಂಬ ಅನುದಾನಗಳನ್ನು ಕೊಡ್ತಾರೆ, ತುಂಬ ಒಳ್ಳೆಯ ಎಜುಕೇಷನ್ ಅಂದರೆ ಶಿಕ್ಷಕರನ್ನ ಕೊಡ್ತಾರೆ, ಎಲ್ಲ ರೀತಿಯ ಅನುಕೂಲತೆಯನ್ನು ಮಾಡ್ತಾರೆ. ಪ್ರೈಮ್ ಮಿನಿಸ್ಟರ್ ಸ್ಕೂಲ್ಸ್ ಫಾರ್ ರೈಸಿಂಗ್ ಅಂತೇಳಿ, ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ, PM ಶ್ರೀ ಅಂದರೆ ಪ್ರೈಮ್ ಮಿನಿಸ್ಟರ್ ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ ಅಂತೇಳಿ NEP 2020 ಪ್ರಕಾರ. ಪಶ್ಚಿಮ ಬಂಗಾಳ ಇತ್ತೀಚೆಗೆ, ಅನೇಕ ರಾಜ್ಯಗಳು ಭಾಗಿಯಾಗಿದ್ದಾವೆ, ಇತ್ತೀಚೆಗೆ ಪಶ್ಚಿಮ ಬಂಗಾಳ ಕೂಡ ಸಹಿ ಆಗ್ತು.
ಭಾರತವು ಯಾವ ದೇಶದೊಂದಿಗೆ ಕೇಂದ್ರೀಯ ಬಾಸ್ಮತಿ ಏತರ ಅಕ್ಕಿ ವ್ಯಾಪಾರದ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದ ಉತ್ತರ ಇಂಡೋನೇಷ್ಯಾದ ಜೊತೆಗೆ ಬಾಸ್ಮತಿಯನ್ನು ಬಿಟ್ಟು ಬೇರೆ ಅಕ್ಕಿ ಪ್ರಭೇದಗಳನ್ನು ವ್ಯಾಪಾರ ಮಾಡುವಂಥದ್ದು. ಭಾರತದಲ್ಲಿ ತನ್ನ ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಕೃತಕ ಬುದ್ಧಿಮತ್ತೆ AI ಸಾಮರ್ಥ್ಯಗಳನ್ನು ವಿಸ್ತರಿಸಲು 2 ವರ್ಷಗಳಲ್ಲಿ ಯಾವ ಕಂಪನಿ $3 ಬಿಲಿಯನ್ ಹೂಡಿಕೆಯನ್ನು ಮಾಡ್ತಾ ಇದೆ? ಸರಿ ಉತ್ತರ ಮೈಕ್ರೋಸಾಫ್ಟ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. 2070 ವೇಳೆಗೆ ಇಂಗಾಲದ ತಟಸ್ಥತೆಯನ್ನು ಸಾಧಿಸುವ ಗುರಿಯೊಂದಿಗೆ ಯಾವ ರಾಜ್ಯ ಸರ್ಕಾರ ಐಸ್ಲ್ಯಾಂಡ್ ಜೊತೆಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿ ಉತ್ತರ ಉತ್ತರಾಖಂಡ್ ಸರ್ಕಾರ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಯಾವ ರಾಜ್ಯ ಸರ್ಕಾರ ಸುಧಾರಿತ AI ಡೇಟಾ ಕೇಂದ್ರವನ್ನು ಸ್ಥಾಪಿಸಲು 10,000 ಕೋಟಿ ರೂಪಾಯಿಗಳ ಹೂಡಿಕೆಯೊಂದಿಗೆ ಡಿಜಿಟಲ್ ಒಪ್ಪಂದಕ್ಕೆ ಸಹಿ ಹಾಕಿದೆ? ರೈಟ್ ಆನ್ಸರ್ ಇಸ್ ತೆಲಂಗಾಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾಷಿಣಿ ಜೊತೆಗೆ ಒಪ್ಪಂದ ಮಾಡಿಕೊಂಡ ಮೊದಲ ಈಶಾನ್ಯ ರಾಜ್ಯ ಯಾವುದು? ಆಕ್ಚುಲಿ ಭಾಷಿಣಿ ಅಂದ್ರೆ ಏನು ಅಂತ ಕೇಳಿದ್ರೆ, ಭಾಷಿಣಿ ಅನ್ನೋದು ಒಂದು ಡಿಜಿಟಲ್ ಇಂಡಿಯಾದ ಕಾರ್ಯಕ್ರಮದ ಒಂದು ವಿಶಿಷ್ಟ ರೂಪುರೇಷೆ. ಇದರ ಪ್ರಕಾರ ಇದರ ಮೂಲಕ ಡಿಜಿಟಲ್ ಇಂಡಿಯಾ ಭಾರತಿ ಪ್ರಭಾಂಗ್ ಅಂತ ನಾವು ಇದನ್ನ ಕರಿತೀವಿ. ಡಿಜಿಟಲ್ ಇಂಡಿಯಾ ಭಾಷಿಣಿ ಪ್ರಭಾಂಗ್ ಅಂತ ಕರಿತೀವಿ. ಸೊ ಇದನ್ನ ಆಯ್ಕೆ ಮಾಡಿಕೊಂಡ, ಇದರ ಜೊತೆ ಒಪ್ಪಂದ ಮಾಡಿಕೊಂಡ ಮೊದಲ ಈಶಾನ್ಯ ರಾಜ್ಯ ಯಾವುದು ಕೇಳಿದ್ರೆ ತ್ರಿಪುರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತೀಯ ಸೇನೆಯು ದೀರ್ಘ ವ್ಯಾಪ್ತಿಯ ರಾಕೆಟ್ ಲಾಂಚರ್ ಸೂರ್ಯಾಸ್ತ್ರ ಉತ್ಪಾದನೆಗೆ ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದ ಉತ್ತರ ಇಸ್ರೇಲ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಕಾನೂನು ಗುಮಾಸ್ತರ ವಿನಿಮಯ ಮತ್ತು ಕಾನೂನು ನ್ಯಾಯಾಂಗದ ಸಹಕಾರಕ್ಕಾಗಿ ಸುಪ್ರೀಂ ಕೋರ್ಟ್ ಯಾವ ನೆರೆಯ ದೇಶದೊಂದಿಗೆ ಸಹಿ ಹಾಕಿದೆ? ಸರಿಯಾದ ಉತ್ತರ ಭೂತಾನ್ ಜೊತೆಗೆ. ಭಾರತ ಮತ್ತು ಯಾವ ದೇಶವು ರಕ್ಷಣೆ, ತಂತ್ರಜ್ಞಾನ ಮತ್ತು ಇಂಧನ ಸಂಬಂಧಗಳನ್ನು ಹೆಚ್ಚಿಸಲು 19 ಒಪ್ಪಂದಗಳಿಗೆ ಅಗ್ರಿಮೆಂಟ್ಗಳಿಗೆ ಸಹಿ ಹಾಕಿದವೆ? ಸರಿ ಉತ್ತರ ಜರ್ಮನಿ ಜೊತೆಗೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇದರಲ್ಲಿ ಭಾರತದ ಪ್ರೈಮ್ ಮಿನಿಸ್ಟರ್ ಮೋದಿ ಮತ್ತು ಜರ್ಮನಿ ಚಾನ್ಸಲರ್ ಭಾಗಿಯಾದರು. ಜರ್ಮನಿಯ ಚಾನ್ಸಲರ್ ಫ್ರೆಡರಿಕ್ ಮರ್ಜ್ ಭಾಗಿಯಾಗಿರುವಂಥದ್ದು. ಜನವರಿ 2026ರಲ್ಲಿ ಕಾಡು ಪ್ರಾಣಿಗಳ ವಿನಿಮಯಕ್ಕಾಗಿ ಅಂದರೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಯಾವ 2 ರಾಜ್ಯಗಳು ಅಂತಾರಾಜ್ಯ ಒಪ್ಪಂದಕ್ಕೆ ಸಹಿ ಹಾಕಿದ್ವು? ಸರಿಯಾದ ಉತ್ತರ ಮಧ್ಯಪ್ರದೇಶ್ ಮತ್ತು ಅಸ್ಸಾಂ. ಮಧ್ಯಪ್ರದೇಶ್ ಮತ್ತು ಅಸ್ಸಾಂ ನಡುವೆ ಪ್ರಾಣಿಗಳ ವಿನಿಮಯಕ್ಕಾಗಿ ಅಂದರೆ ಅವುಗಳ ರಕ್ಷಣೆಗಾಗಿ ಅನುಕೂಲಕರ ವಾತಾವರಣದಲ್ಲಿ ವಿನಿಮಯ ಮಾಡುವಂಥ ಒಂದು ಅಗ್ರಿಮೆಂಟ್ಗೆ ಸಹಿ ಆಗ್ತವೆ. ವಿಶ್ವದ ಅತಿ ದೊಡ್ಡ ಮುಕ್ತ ವ್ಯಾಪಾರ ಪ್ರದೇಶವನ್ನು ರಚಿಸಲು ಯುರೋಪಿಯನ್ ಯೂನಿಯನ್ EU ಯಾವ ವ್ಯಾಪಾರ ಬಣದೊಂದಿಗೆ ಒಪ್ಪಂದವನ್ನು ಅಂತಿಮಗೊಳಿಸಿಕೊಂಡಿವೆ? ಸರಿ ಉತ್ತರ ಮೆರ್ಕೋಸೂರ್ ಅಂತೇಳಿ. ಏನಿದು? ಯುರೋಪಿಯನ್ ಯೂನಿಯನ್ ವಿಶ್ವದ ಅತಿ ದೊಡ್ಡ ಮುಕ್ತ ವ್ಯಾಪಾರ ಪ್ರದೇಶವನ್ನು ರಚಿಸೋದಕ್ಕೆ ಮಾಡಿಕೊಂಡಂತ ಒಪ್ಪಂದವಾಗಿದೆ. ಭಾರತದ ಮೊದಲ ನೆಟ್ ಝೀರೋ ಗ್ರೀನ್ ಫೀಲ್ಡ್ ಸ್ಮಾರ್ಟ್ ಸಿಟಿ ನಿರ್ಮಾಣ ಮಾಡೋದಕ್ಕೆ UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆ ಯಾವ ರಾಜ್ಯ ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ? ಸರಿ ಉತ್ತರ ತೆಲಂಗಾಣ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಲ್ಲಿ ಒಂದು ಒಪ್ಪಂದ ಆಯಿತು ಕೇಳಿದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂನ ದಾವೋಸ್ ಸಮ್ಮೇಳನದಲ್ಲಿ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ಮೊದಲ ಖಾಸಗಿ ಭೂ ವೀಕ್ಷಣಾ ನಕ್ಷತ್ರ ಪುಂಜವನ್ನು ನಿರ್ಮಿಸಲು ಇನ್ ಸ್ಪೇಸ್ ಯಾರೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ? ಸರಿ ಉತ್ತರ ಕನ್ಸೋರ್ಟಿಯಂ ಪಿಕ್ಸೆಲ್ ಜೊತೆಗೆ. ಎಲ್ಲ ಒಪ್ಪಂದಗಳ ತಾಯಿ ಅಂತ ಕರೆಯಲ್ಪಡುವ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದ ಭಾರತವು ಯಾವ ಸಂಸ್ಥೆಯೊಂದಿಗೆ ಮಾತುಕತೆಯನ್ನು ಮುಕ್ತಾಯಗೊಳಿಸಿದೆ? ರೈಟ್ ಆನ್ಸರ್ ಇಸ್ EU ಯುರೋಪಿಯನ್ ಯೂನಿಯನ್ ಜೊತೆಗೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಾರ್ಕ್ ಕರೆನ್ಸಿ ಸ್ಟಾಫ್ ಫ್ರೇಮ್ ವರ್ಕ್ ಅಡಿಯಲ್ಲಿ ಯಾವ ದೇಶಕ್ಕೆ ಭಾರತ ಇತ್ತೀಚೆಗೆ 30 ಬಿಲಿಯನ್ ಮೊತ್ತದ ಮೊದಲ ಡ್ರಾಡೌನ್ ಅನ್ನು ಅನುಮೋದಿಸಿದೆ? ಸರಿ ಉತ್ತರ ಮಾಲ್ಡೀವ್ಸ್ ಜೊತೆಗೆ. ಆಪ್ಷನ್ ಇಸ್ ದ ರೈಟ್ ಆನ್ಸರ್.
ಏಪ್ರಿಲ್ 2026ರಲ್ಲಿ ಭಾರತ ಯಾವ ದೇಶದ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ FTAಗೆ ಸಹಿ ಹಾಕಿತು? ಸರಿಯಾದ ಉತ್ತರ ನ್ಯೂಜಿಲೆಂಡ್ ಜೊತೆಗೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಕ್ಚುಲಿ ಭಾರತದ ವಾಣಿಜ್ಯ ಮತ್ತು ಉದ್ಯೋಗ ಮಂತ್ರಿ ಪಿಯೂಷ್ ಗೋಯಲ್ ಮತ್ತು ಲಾರ್ಡ್ ಮೆಕಲೆ ನ್ಯೂಜಿಲೆಂಡ್ನ ವಾಣಿಜ್ಯ ಮತ್ತು ಉದ್ಯೋಗ ಮಂತ್ರಿ, ಇವರಿಬ್ಬರ ನಡುವೆ ಈ ಒಂದು ಒಪ್ಪಂದ ಆಯಿತು. ಜಲಜೀವನ್ ಮಿಷನ್ JJM ಇದೆಯಲ್ಲ 2.0 ಅಡಿಯಲ್ಲಿ ಸುಧಾರಣೆಗಾಗಿ ತಿಳುವಳಿಕೆ ಒಪ್ಪಂದ ಸಹಿ ಹಾಕಿದ ಭಾರತದ 12ನೇ ರಾಜ್ಯ ಯಾವುದು? ಸರಿ ಉತ್ತರ ಮೇಘಾಲಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. JJMಗೆ ಸಹಿ ಹಾಕಿದ 12ನೇ ರಾಜ್ಯ. ಫೆಬ್ರವರಿ 2026ರಲ್ಲಿ ಭಾರತ ಯಾವ ದೇಶಕ್ಕೆ $175 ಮಿಲಿಯನ್ ಅಮೆರಿಕನ್ ಡಾಲರ್ಗಳ ವಿಶೇಷ ಆರ್ಥಿಕ ಪ್ಯಾಕೇಜ್ ಘೋಷಣೆ ಮಾಡಿತು? ರೈಟ್ ಆನ್ಸರ್ ಇಸ್ ಸೆಷಲ್ಸ್ ದೇಶಕ್ಕೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತ್ ಟ್ಯಾಕ್ಸಿ ಜೊತೆಗೆ ಪಾಲುದಾರಿಕೆ ಮಾಡಿಕೊಂಡ ಮೊದಲ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ರೈಟ್ ಆನ್ಸರ್ ಈಸ್ ದೆಹಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫೆಬ್ರವರಿ 2026ರಲ್ಲಿ ಭಾರತ ಯಾವ ದೇಶದೊಂದಿಗೆ ತನ್ನ ದ್ವಿಪಕ್ಷೀಯ ತೆರಿಗೆ ಒಪ್ಪಂದ ತಿದ್ದುಪಡಿ ಮಾಡಿ ಅತ್ಯಂತ ಅನುಕೂಲಕರ ರಾಷ್ಟ್ರ MFN ಅಂತೇಳಿ ಸ್ಥಾನಮಾನವನ್ನು ಬದಲಾಯಿಸಿಕೊಳ್ತು? ಸರಿಯಾದ ಉತ್ತರ ಫ್ರಾನ್ಸ್ ಜೊತೆಗೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನಿದು ಕೇಳಿದ್ರೆ ಫ್ರಾನ್ಸ್ ಜೊತೆಗೆ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಕನ್ವೆನ್ಷನ್ ಆಗಿದೆ. ಇದು ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್, ಹೆಚ್ಚುವರಿ ಶುಲ್ಕವನ್ನು ತೆರಿಗೆಯನ್ನು ಕಟ್ಟದೇ ಇರುವಂಥ ಒಂದು ಕನ್ವೆನ್ಷನ್ ಆಗಿರುವಂಥದ್ದು. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಈ ಪ್ರಶ್ನೆ ನಿಮಗೆ ಪ್ರಾಜೆಕ್ಟ್ ಶಿಖರನ್ನು ಪ್ರಾರಂಭಿಸಲು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ BSE ಯಾವ ಕಾಮರ್ಸ್ ವೇದಿಕೆಯೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ? ನೋಡಿ, ಇದು ಚಿಕ್ಕ ಡಿಜಿಟಲ್ ಉದ್ಯಮಗಳಿಗೆ ಪ್ರೋತ್ಸಾಹ ನೀಡುವಂಥ ಒಂದು ಪಾಲುದಾರಿಕೆಯಾಗಿದೆ, ಯೋಜನೆಯಾಗಿದೆ. ಹಾಗಾದರೆ ಯಾವ ಒಂದು ಕಾಮರ್ಸ್ ವೇದಿಕೆ ಅಂತ ಕೇಳಿದ್ರೆ ಆಪ್ಷನ್ಸ್ ಈ ರೀತಿ ಇದೆ: ಫ್ಲಿಪ್ಕಾರ್ಟ್, ಮೀಶೋ, ಅಮೆಜಾನ್, ಮೈಂಟ್ರಾ. ಸೊ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ವಿಶೇಷವಾದ ಪ್ಲೇಲಿಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಇದರಲ್ಲಿ ಇತಿಹಾಸ ಇದೆ, ಭೂಗೋಳ ಇದೆ, ಸಂವಿಧಾನ ಇದೆ, ವಿಶೇಷವಾಗಿ ವಿಜ್ಞಾನ ಇದೆ, ಹಾಗೆಯೇ ಅರ್ಥಶಾಸ್ತ್ರ ಇದೆ. ಏನಿದೆ ಈ ಒಂದು ಪ್ಲೇಲಿಸ್ಟ್ಗಳ ವಿಶೇಷತೆ ಏನು ಕೇಳಿದ್ರೆ, ಈ ಎಲ್ಲ ಪ್ಲೇಲಿಸ್ಟ್ಗಳಲ್ಲಿನ ಪಠ್ಯಗಳು, ಪಾಠಗಳು 6ರಿಂದ 12ನೇ ತರಗತಿ ಗೌರ್ಮೆಂಟ್ ಬುಕ್ಸ್ಗಳನ್ನು ಆಧರಿಸಿ ಮಾಡಿದಂತಹ ಸೆಷನ್ಗಳಾಗಿದ್ದಾವೆ. ತುಂಬ ಪಾಠಗಳು ಉಚಿತವಾಗಿ ದೊರೆಯುತ್ತೆ, ಸದುಪಯೋಗ ಮಾಡ್ಕೊಳ್ಳಿ. ಮತ್ತು 2025-26ನ ಕಂಪ್ಲೀಟ್ ಕರೆಂಟ್ ಅಫೇರ್ಸ್, ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಇದೆ, ಟ್ರೆಂಡಿಂಗ್ ಟಾಪಿಕ್ಗಳ ಕರೆಂಟ್ ಅಫೇರ್ಸ್ ಇದೆ, ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್ ಇದೆ, ಅಪಾಯಿಂಟ್ಮೆಂಟ್ ಕರೆಂಟ್ ಅಫೇರ್ಸ್ ಇದೆ, ಅಗ್ರಿಮೆಂಟ್ಸ್, ಈ ರೀತಿಯ ವಿಶಿಷ್ಟವಾದ ಕರೆಂಟ್ ಅಫೇರ್ಸ್ಗಳ ಸೆಷನ್ಗಳನ್ನು ತಗೊಂಡು ಬಂದಿದ್ದೀವಿ. ಸೊ ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.